ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರೇವಾ ವಿಶ್ವವಿದ್ಯಾಲಯಕ್ಕೆ 2026-27ನ ಶೈಕ್ಷಣಿಕ ಸಾಲಿನ ತಾಂತ್ರಿಕೇತರ ವಿಭಾಗದಲ್ಲಿ ದಾಖಲಾತಿ ಪಡೆದ ನೂತನ ವಿದ್ಯಾರ್ಥಿಗಳಿಗೆ ರೇವಾ ವಿಶ್ವವಿದ್ಯಾಲಯ ಅರ್ಥಪೂರ್ಣವಾದ ಸ್ವಾಗತ ಕೋರಿದೆ. ಯಲಹಂಕದ ಕಟ್ಟಿಗೇನಹಳ್ಳಿ ಬಳಿ ಇರುವ ರೇವಾ ಯೂನಿವರ್ಸಿಟಿಯ ಆವರಣದಲ್ಲಿ ಹೊಸದಾಗಿ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳಿಗೆ ಗಿಡ ಕೊಡುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಗಿದೆ. ರೇವಾ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಡಾಕ್ಟರ್ ಪಿ ಶ್ಯಾಮರಾಜು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಎಲ್ಟಿಎಂ ಸಂಸ್ಥೆಯ ಕಾಗ್ನಿಟಿವ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್ ವಿಭಾಗದ ಉಪಾಧ್ಯಕ್ಷರಾದ ಶ್ರೀ ಮಿಲಿಂದ್ ಶಾ ಮತ್ತು ಕೆಪಿಎಂಜಿ ಇಂಡಿಯಾದ ಬೆಂಗಳೂರು ಕಚೇರಿಯ ಆಫೀಸ್ ಮ್ಯಾನೇಜಿಂಗ್ ಪಾರ್ಟ್ನರ್ ಶ್ರೀ ಸುಪ್ರೀತ್ ಸಚ್ದೇವ್ ಗೌರವ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಕೆಲ ಮುಖ್ಯವಾದ ಸೂತ್ರಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಲಾಧಿಪತಿಗಳಾದ ಡಾಕ್ಟರ್ ಪಿ ಶ್ಯಾಮರಾಜು ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ರೇವಾ ವಿಶ್ವವಿದ್ಯಾಲಯ ಬದ್ಧತೆಯನ್ನ ವಹಿಸಲಿದೆ. ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ಉದ್ಯಮಶೀಲ ಮನೋಭಾವವನ್ನು ಬೆಳೆಸಿ ಭವಿಷ್ಯದ ನಾಯಕರನ್ನಾಗಿ, ಉದ್ಯಮಿಗಳನ್ನಾಗಿ, ಸಮಾಜಮುಖಿಗಳನ್ನಾಗಿ ಮಾಡುವುದು ರೇವಾ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣ ಸಿಬ್ಬಂದಿ, ಶಿಕ್ಷಣೇತರ ಸಿಬ್ಬಂದಿ, ನೂತನವಾಗಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದರು. ನಾನ್ ಟೆಕ್ನಿಕಲ್ ಕೋರ್ಸಸ್ನ ಇನಾಗರೇಟ್ ಮಾಡಿದ್ವಿ. ಇದರಲ್ಲೂ ಸುಮಾರು 3,000 ಜನ ಪೇರೆಂಟ್ಸು ಮತ್ತು ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರೆಲ್ಲ ಕಾಮರ್ಸು, ಮ್ಯಾನೇಜ್ಮೆಂಟು, ಲಿಬರಲ್ ಸ್ಟಡೀಸು, ಸೈನ್ಸು, ಲೀಗಲ್ ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸು ಈ ಕೋರ್ಸ್ಗಳೆಲ್ಲ ಅಡ್ಮಿಷನ್ ತಗೊಂಡಿರೋರು. ಇದು ನಾಳೆಯಿಂದ ಈಗ ಅವ್ರಿಗೆ ಓರಿಯೆಂಟೇಷನ್ ಇರುತ್ತೆ. ಇವತ್ತು ಶ್ರೀ ಸುಪ್ರೀತ್ ಸಚ್ದೇವ್ KPMG ಅವರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ 30 ವರ್ಷ ಅವರಿಗೆ ಅನುಭವ ಇದೆ. ಅವರ ಜರ್ನಿನ ಅವರು ಶೇರ್ ಮಾಡಿದ್ದಾರೆ ಮಕ್ಕಳಿಗೆ. ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ, ಮುಖ್ಯವಾಗಿ ಕಾಮರ್ಸ್ನವ್ರಿಗೆ ಅನುಕೂಲ ಆಗುತ್ತೆ. ಅದೇ ಥರ ಶ್ರೀ ಮಿಲಿಂದ್ ಶಾ ಅವರು IT ಕಂಪನಿ ಆಗಿರೋದ್ರಿಂದ ಅವರು LNT ಅಂದರೆ LTM ಅಂತಂದರೆ ಮೈಂಟ್ರಿ LNT ಕಂಪನಿಯಿಂದ ಅವರು ಇವತ್ತು ಮಾತಾಡಿದ್ದಾರೆ. ಅವ್ರ ಜರ್ನಿ ಅವರ ಇದನ್ನು ಶೇರ್ ಮಾಡಿದ್ದಾರೆ. ಇದೆಲ್ಲ ಈಗ BCA, BBA, ಲೀಗಲ್ ಎಲ್ರಿಗೂ BSc ಮಾಡಿರೋರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. So this was my first visit to the campus and I was actually amazed by the beauty of the campus. It's a beautiful campus and I think I saw 3,000 people plus including parents etc. today. It's a massive gathering and the kind of energy which people bring to this campus is amazing. So while my messages are very clear, one has to stay focused. One cannot deviate from the path which one has chosen. Work hard, but at the same time, it's important to enjoy life. So my message to the students would be to work hard, come to a certain level of qualification, come to the corporate world, and then make India proud. And you have made your parents proud so far. My message to you would be make them proud further. So enjoy the ride, enjoy the journey, and wish you all the best. Thank you, ರೇವಾ University, Chancellor Sir, Pro-Chancellor Sir, and all the distinguished staff to invite me and give me the honor to join this event today
for the inaugural of 2026 batch, 26-27 batch. Truly appreciate it. I wish all the Reva students, wishing them very good learning opportunity. It's a great university, great campus. They should make the best use of the campus and the facility and the faculty to learn a lot during this next few years and come out ready to join the workforce to take the real world jobs. Involve yourself very well and immerse yourself in learning all the opportunities that is given to you. Make the best use of it and make your family and make your parents proud of what you can do. And opportunities are all around us. We just have to make use of it.